ಇವಳ ನನ್ನ ಹಸ್ಬೆಂಡ್ ತರ ತಪ್ಕೊಂಡು ಕೂತಿದ್ದೀನಿ ಇವಳ. ಮ್ಯಾಗಿ ಮಾಡ್ಕೊಂಡು ಎಲ್ಲಾರು ತಿಂತಾ ಇದೀವಿ. ದಿಸ್ ಇಸ್ ದ ರಿಯಾಲಿಟಿ ಆಫ್ ಇನ್ಸ್ಟಾಗ್ರಾಮ್ ನ. ಇದು ಹೆಲ್ಮೆಟ್ ವಾಸನೆ ಹೊಡಿತಿದೆ ಅಂತ ಅವಳು ಫುಲ್ ಇರಿಟೇಟ್ ಆಗ್ಬಿಟ್ಟಿದ್ದಾಳೆ. ಗೋವಾ ಮೈಲ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫುಲ್ ಹೊರಗಡೆ ಗೋವಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಗೋವಾಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡೋದು ಸಿಗುತ್ತೆ. ಫುಲ್ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತೀವಿ. ನೆನ್ನೆನೋ ಅಷ್ಟೇ ಕ್ರೇಜಿ ರೂಮಲ್ಲಿ ಇಟ್ಕೊಂಡು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಇವಾಗ ನೋಡಿ ಇವರೆಲ್ಲ ಮ್ಯಾಗಿ ಮಾಡ್ಕೊಂಡು ಎಲ್ಲರೂ ತಿಂತಾ ಇದ್ದೀವಿ ಹೊರಗಡೆ ಹೋಗೋಕ್ಕಿಂತ ಮುಂಚೆ. ಬಿಕಾಸ್ ನಂದು ಸ್ನೇಹದು ರೆಡಿ ಆಗೋದು ಲೇಟ್ ಆಗೋಯ್ತು, ಹಾಗಾಗಿ ಅಷ್ಟೊಂದು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ. ಬಿಕಾಸ್ ಅವರು ಬೇಗ ತಿಂಡಿ ಮಾಡಿದ್ರು, ನಾನು ಮತ್ತು ಸ್ನೇಹ ತುಂಬ ಲೇಟಾಗಿ ತಿಂಡಿ ಮಾಡಿದ್ದು ಹೊರಗಡೆ ಹೋಗಿ. ಸೊ ಹಾಗಾಗಿ ಇವಾಗ ನಾವು ಮ್ಯಾಗಿ ತಿನ್ಕೊಂಡು ಹೊರಗಡೆ ಹೋಗಬೇಕು. ಗೈಸ್ ಫೈನಲಿ ಡ್ರೆಸ್ ಹಾಕೊಂಡು ನಾವು ರೆಡಿ ಆಗಾಯ್ತು. ಅಲ್ಲಿಗೆ ಹೋದ್ಮೇಲೆ ಔಟ್ಫಿಟ್ನ ತೋರಿಸ್ತೇನೆ. ಆ್ಯಂಡ್ ಇವಾಗ ಡೋರ್ ಲಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಇಕಿಗೈ ರೂಮ್ಸ್ ಅಂತ. ಅವ್ರಿಗೆ ಇಲ್ಲಿಂದ ಹೊರಡಬೇಕು. ಅವಳಿಗೆ ಸಿಂಗಲ್ ಓಡಿಸ್ ಮಾತ್ರ ಅಭ್ಯಾಸ, ಇವತ್ತು ಡಬಲ್ ಓಡಿಸ್ಬೇಕು, ಅದಕ್ಕೆ ಗ್ಯಾರಂಟಿ ನೀಟಾಗಿ ಓಡಿಸ್ತೀಯ ಅಂತ ಹೇಳ್ಬಿಟ್ಟು ಸ್ನೇಹ ಹೇಳ್ತಾಳೆ. ನಾವಿವಾಗ 2 ಸ್ಕೂಟಿನ ರೆಂಟ್ ಮಾಡಿದ್ದೀವಿ. ಸೊ ಆ ಸ್ಕೂಟಿಲಿ ನಾವಿವಾಗ ಹೊರಡಬೇಕು. ಐ ಥಿಂಕ್ ಇದು ಮತ್ತೆ ಇದು ಅನ್ಸುತ್ತೆ. ಇವಾಗ ಗಾಡಿದೇನು ಅಂತ ಅವ್ರಿಗೆ ಫಿಗರ್ ಔಟ್ ಮಾಡ್ಕೋತಾ ಇದ್ದಾರೆ. ಪ್ರಾಬಬ್ಲಿ ಇವಾಗ ಮಳೆ ಬರ್ಬೋದು ಅಂತ ನಂಗೆ ಅನಿಸ್ತಿದೆ. ಮಳೆ ಬಂದರೆ ಹೇರು ಮತ್ತೆ ಡ್ರೆಸ್ ಎಲ್ಲ ಹಾಳಾಗೋಗುತ್ತೆ. ಇವಾಗಲೇ ಮಳೆ ಬರ್ಬೇಕಿತ್ತ. ಇವ್ರು ಇವಾಗ ಸ್ಕೂಟಿ ರೈಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನಿವಾಗ ಮ್ಯಾಪ್ನ ಹೇಳ್ಬೇಕು ಅವ್ರಿಗೆ ಹೆಂಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು. ನಾನು ಇವಾಗ ಒಂದು ಸೈಡ್ ಕೂತ್ಕೋಬೇಕು. ನಾನು ಹಾಕೊಂಡಿರೋ ಔಟ್ಫಿಟ್ ಆ ಥರದ ಎರಡು ಸೈಡ್ ಹಾಕೊಂಡು ಕೂರೋಕ್ಕಾಗಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ. ಮಳೆ ಸ್ಟಾಪ್ ಆದರೆ ಸಾಕು ಅನಿಸ್ತದೆ ನನಗೆ. ನೀರೆಲ್ಲ ಹಾಳಾಗ್ಬಿಡ್ತಿದ್ದು ಇಷ್ಟು ತನಕ ಕೂತ್ಕೊಂಡು ಸ್ಟ್ರೈಟ್ ಮಾಡಿದ್ದೀನಿ. ಗೈಸ್ ಫೈನಲಿ ಇವಾಗ ನಮ್ದು ಏನ್ ಸ್ಕೂಟಿಗಳಿತ್ತು, ಆಕ್ಚುಲಿ 3 ತಗೊಂಡಿದ್ದು, ನಾನು 2 ಅನ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಪಾರ್ಕ್ ಮಾಡಿ ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಅಂಡ್ ಮುಂದೆಗಡೆ ಇದೇ ರೋಡಲ್ಲಿ ಕ್ಲಾರಾ ಇರೋದು. ಸೊ ನಿಮಗೆ ಕಾಣಿಸ್ತದಲ್ಲ, ಇದೇ ಸ್ಟ್ರೀಟ್ ಅಲ್ಲಿ ಕ್ಲಾರಾ ಇರೋದು. ಅದ್ರ ಮುಂದೆ ಬೀಚ್ ಇದೆ. ಸೊ ಕ್ರೇಜಿ ವ್ಯೂ ಅಂತ ಅನ್ಕೊಳ್ಳಿ. ನಾನಿವಾಗ ಬಂದಿರೋ ಜಾಗ ಈ ತರ ಇದೆ. ತುಂಬಾ ಫೋಟೋಸ್ ತಗೊಂಡಾಯ್ತು. ಅಂಡ್ ಇವಾಗ ಇಲ್ಲಿ ಬೀಚ್ ಹೇಗೆ ಕಾಣಿಸ್ತಿದೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಟ್ ಲುಕ್ಸ್ ಸೋ ಫಕಿಂಗ್ ಪ್ರಿಟಿ. ಅಂಡ್ ಇವಳು ಇಲ್ಲೇ ಫೋಟೋ ತಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಅಂಡ್ ಇಲ್ಲಿ ಸ್ವಿಂಗ್ಸ್ ಎಲ್ಲ ಇದೆ. ಇಟ್ಸ್ ಅ ಪ್ರಿಟಿ ಪ್ಲೇಸ್ ಆಕ್ಚುಲಿ. ಆ ಪ್ಲೇಸ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಬಟ್ ಏನಾಯ್ತಪ್ಪ ಅಂತಂದ್ರೆ ಅವರು ತುಂಬಾ ಜಾಸ್ತಿ ಹೇಳಿದ್ರು. ಅಂದ್ರೆ ಎಂಟ್ರಿ ಚಾರ್ಜಸ್ ಎಲ್ಲ. ಸೊ ನಾವು 5 ಮೆಂಬರ್ಸ್ ಬಂದಿದ್ವಿ. 5 ಮೆಂಬರ್ಸ್ಗೆ ಬುಕಿಂಗ್ಗೆ 10,000 ಆಗ್ತಾ ಇತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇವಾಗ ಇವರು ನೋಡಿ, ಈ ಹುಡುಗಿ ಬಂದು ಸ್ಕೂಟಿ ಓಡಿಸ್ತಿದ್ದಾಳೆ. ಅಂಡ್ ಇವಾಗ ನಾವು ಕೂಡ ಹೋಗ್ಬೇಕು ಸ್ಕೂಟಿಲಿ. ಇವಳು ಹೆಲ್ಮೆಟ್ ಗಲೀಜಾಗಿದೆ ಅಂತ ಬೈಕೋತಾಳೆ. ಇವಾಗ ಬೀಚ್ ಹತ್ರ ಹೋಗಿ ಶಾಪಿಂಗ್ ಮಾಡಬೇಕು. ಇದೆಲ್ಲ ನಿಜವಾಗಿಲ್ಲ ಬೇರೆಲ್ಲ ಶಾಪಿಂಗ್ಗೆ. ಅಂಡ್ ನಾನು ನೋಡಿ ಇವಳ ನನ್ನ ಹಸ್ಬೆಂಡ್ ತರ ತಪ್ಕೊಂಡು ಕೂತಿದ್ದೀನಿ. ಇವಳ ಇಂತೂ ಬೀಚ್ ಹತ್ರ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲೂ ಶಾಪಿಂಗ್ ಮಾಡಕ್ಕೇನು ಇಲ್ವೇ ಇಲ್ಲ. ಒಂದೇ ಬಟ್ಟೆಲಿ ಎಲ್ಲ ಕಡೆ ನಾವು ಓಡೋಣಂಗಾಗಿದೆ. ಅಂಡ್ ಇವಳು ನೋಡಿ ಫೋನಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾಳೆ. ಅವಳ ಔಟ್ಫಿಟ್ ನೋಡ್ಬಿಟ್ಟು ನಾವು ಹೇಳ್ತಾ ಇದ್ವಿ, ಇವಳು ಇಲ್ಲಿ ಬಂದ್ಬಿಟ್ಟು ಇಲ್ಬರ್ ಸಾಂಗ್ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಾತ್ರ ಸಖತ್ ಪ್ರಶಾಂತವಾಗಿದೆ. ಒಂದು ಬೇಜಾರು ಏನಂದ್ರೆ ಸೇಮ್ ಬಟ್ಟೆ ಆಗೋಯ್ತು ಅಂತ ಹೇಳ್ಬಿಟ್ಟು. ಗೈಸ್ ಅವಳು ಹೋಗ್ತಾವಳೆ. ಇಲ್ಲಿ ನೋಡಿ ವಿಡಿಯೋಗ್ರಫಿ ನಡೀತಿದೆ. ದಿಸ್ ಇಸ್ ದ ರಿಯಾಲಿಟಿ ಆಫ್ ಇನ್ಸ್ಟಾಗ್ರಾಮ್ ನ. ಗೋಮಾ 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 ಟರ್ನ್ ಕರೋ, वॉक करो आगे अभी. नो रेस्पेक्ट गाइस, नो रेस्पेक्ट. ಇದು ಹೆಲ್ಮೆಟ್ ವಾಸನೆ ಹೊಡಿತಿದೆ ಅಂತ ಅವಳು ಫುಲ್ ಇರಿಟೇಟ್ ಆಗ್ಬಿಟ್ಟಿದ್ದಾಳೆ. इसको पकड़ो. हां मेरा मुंडी यार, मेरे को शैम्पू करना पड़ेगा. ಇವಳಿಗೆ ಮಜಾ ತಗೋತಿದ್ದಾಳೆ ಫುಲ್. ಅವಳದು ಇರಿಟೇಷನ್ ನೋಡ್ಬಿಟ್ಟು. ದೀದಿ ವಾ ಸ್ಟ್ರಗಲ್ಸ್ ಇನ್ ಗೋವಾ. ಗೈಸ್ ಇಲ್ಲಿ ನೋಡಿ ಮಿನಿ ಕೂಪರ್ನ ಓಪನ್ ಕಾರ್ ಮಾಡ್ಕೊಂಡು ಹೋಗ್ತವ್ರೆ. ನನಗೂ ಈ ತರ ಓಪನ್ ಕಾರ್ ತಗೋಬೇಕು ಅಂತ ಆಸೆ ಇದೆ ಗೈಸ್. ಒಂದಷ್ಟು ಬಟ್ಟೆ ತಗೊಂಡೆ ಅಂತ ಹೇಳಿದ್ನಲ್ಲ. ಸೊ ಇದೊಂದು ಸ್ಕರ್ಟ್ ತಗೊಂಡಿದ್ದೆ ಆಕ್ಚುಲಿ.
ಸೊ ಈ ಸ್ಕರ್ಟ್ ತೊಗೊಂಡಿದ್ದು. ಇದೆಲ್ಲರೂ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲೂ ಒಳ್ಳೆ ಟೈಮ್ ಸಿಗ್ಲಿಲ್ಲ ಹಾಕೊಳ್ಳೋದಕ್ಕೆ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ, ಈಗ ಇನ್ನೊಂದು ಟಾಪ್ ಕೂಡ ತೊಗೊಂಡಿದ್ದೆ. ಸೊ ಆ ಟಾಪ್ ಬಂದ್ಬಿಟ್ಟು ನೋಡೋದಕ್ಕೆ ಈ ಥರ ಇದೆ. ಇದನ್ನ ಹಾಕೋತಾ ಇದ್ದೀನಿ. ಸೊ ಇದು 2 ಪೀಸ್ ತೊಗೊಂಡಿದ್ದೆ ಅಷ್ಟೇ. ನಾಳೆ ಇನ್ನೂ ಶಾಪಿಂಗ್ ಮಾಡ್ತೀವಿ. ಯಾವ ಥರ ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಳೆ ಬ್ಲಾಗ್ ನೋಡೋದು ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಈ ಬ್ಲ್ಯಾಕ್ ಟಾಪ್ ಆ್ಯಕ್ಚುಲಿ ತೋರಿಸ್ತೀನಿ. ಈ ಬ್ಲ್ಯಾಕ್ ಟಾಪ್ ಯಾವ ಥರ ಇದೆ ಅಂತ. ಬ್ಲ್ಯಾಕ್ ಟಾಪ್ ಏನಿದೆ ಅದು ಈ ಥರ ಟೈ ಮಾಡೋ ಥರ ಇದೆ. ಸೊ ನಿಮ್ಗೆ ಈ ಬ್ಲ್ಯಾಕ್ ಟಾಪ್ ಇಷ್ಟ ಆಯ್ತಾ ಅಥವಾ ಈ ವೈಟ್ ಡ್ರೆಸ್ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಫೈನಲಿ ಹೊರಗಡೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಅದು ಆ್ಯಕ್ಚುಲಿ ಅವಳ ಬೆಸ್ಟ್ ಫ್ರೆಂಡು. ಸೊ ಇವರು ಗಾಡಿ ತೆಗಿತಾ ಇದ್ದಾರೆ. ಲೊಕೇಶನ್ ನೋಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ನಾನು ಮ್ಯಾಪಿಗೆ ಮತ್ತೆ ಗೈಡ್ ಮಾಡಬೇಕು ಹೆಂಗೆ ಹೋಗೋದೇನಂತ. ಸಮುದ್ರ ಇದೆ ಆ್ಯಂಡ್ ನಾವಿವಾಗ ಸ್ಕೂಟಿಲಿ ಹೋಗ್ತಾ ಇದೀವಿ. ತೆಲಸ ಅಂತ ಹೇಳ್ಬಿಟ್ಟು ಜಾಗನ ಹೆಸರು. ತೆಲಾಸ ಅಂತ ಹೇಳ್ಬಿಟ್ಟು ಜಾಗ ಹೆಸರು. ಆ್ಯಂಡ್ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದೀವಿ. ಇನ್ನು 650 ಮೀಟರ್ಸ್ ಇದೆ. ಸೊ ಇಷ್ಟು ಕತ್ಲಲ್ಲಿ ನೇತ್ರ ಹೇಳ್ತಿದ್ಲು ಒಂಥರ ಭಯ ಆಗತ್ತೆ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ನಾನಿದ್ದೀನಿ ಎದುರ್ಕೋಬಿಡದೆ ಅಂತ ಹೇಳ್ಬಿಟ್ಟು. ಹಂಗೆ ಅಲ್ಲ, ಇಬ್ಬಿಬ್ರಿದೀವಲ್ಲ, ಏನಾದ್ರು ಫೈಟ್ ಮಾಡೋಣ ಅಂತ. ಇವರು ಬರ್ತವ್ರು ಹಿಂದಗಡೆ ಎಲ್ಲ. ಇದೇ ಜಾಗಕ್ಕೆ ಹೋಗ್ತಾ ಇರೋದು, ತಲಾಸ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲೇ ಎಂಟ್ರಿ ಇರೋದು. राइट साइड में पार्किंग है. तलासा का इधर फिर ये देखो, पहला तलासा का देखो, फ्री पार्किंग है. सामने जाओ. ಈ ಏರಿಯಾದಲ್ಲಿ ಪೂರಾ ಪಾರ್ಕಿಂಗ್ ಮಾಡಾಯಿತು. ಆ್ಯಂಡ್ ನಾವು ಹೋಗ್ಬೇಕಾಗಿರೋ ಜಾಗ ಅಲ್ಲಿದೆ ನೋಡಿ, ತಲಾಸ ಅಂತ. ಸೊ ಇವಾಗ ಅಲ್ಲಿ ಹೋಗ್ಬೇಕು, ಅದೇ ಎಂಟ್ರಿ. ಇವ್ರದ್ದು ಇವಾಗ ಪರ್ಫಾರ್ಮೆನ್ಸ್ ಇದೆ. ಅಂಡ್ ಐ ಮೆಟ್ ಅ ರಷ್ಯನ್ ಗರ್ಲ್. ಸೇ ಹಾಯ್. ಯು ಗೋಟ್ ಕಮ್ ಇನ್ ಮೈ ಯೂಟ್ಯೂಬ್ ಚಾನಲ್. ಅವರು ಡಿಸೈನರ್ ಅಂತೆ. ಸೊ ವಾಶ್ರೂಮ್ ಅಲ್ಲಿ ಪರಿಚಯ ಆದ್ರು ನನಗೆ. Once again presenting the Prince of Flames, Miguel. The next day. ಬ್ರೇಕ್ಫಾಸ್ಟ್ ಆಯ್ತು. ನಾವು ಇವಾಗ ಲಂಚ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ರೆಡಿ ಆಗೋದು ಬೇಡ ಅಂತಾನೆ ಈ ಒಂದು ಔಟ್ಫಿಟ್ ಹಾಕೊಂಡೆ. ಸೊ ಇದೇ ಸ್ಕರ್ಟ್ ನಾನು ಗೋವಾದಲ್ಲಿ ತೊಗೊಂಡಿದ್ದು. ಇವತ್ತು ಕೂಡ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಾರ್ದು ನೋಡಿ ಎಲ್ಲಿ ಬೇಕೋ ಅಲ್ಲೆಲ್ಲ ಬ್ಯಾಗ್ ಎಲ್ಲ ಇಟ್ಟಿದ್ದೀವಿ. ಫುಲ್ ರೂಮ್ ಎಲ್ಲ ಮೆಸ್ಸಿ ಆಗಿದೆ. ನಾವು ಇವತ್ತು ಚೆಕ್ಔಟ್ ಆಗಬೇಕಿತ್ತು, ಬಟ್ ತುಂಬ ಅಂತಾರೆ ಬೆಳಗ್ಗೆನೆ 11 o'clock ಹೋಗಕ್ಕೆ ತುಂಬ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ, 3 AM ಚೆಕ್ಔಟ್ ಆಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ 3 AM ಚೆಕ್ಔಟ್ ಆಗ್ತೀವಿ. ಇವಾಗ ಸ್ಕೂಟಿಲಿ ಆ ಒಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಇವರಿಬ್ರು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಹೆಂಗ್ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಊಟ ಮಾಡಕ್ಕೆ ಅಂತ ಬಂದ್ವಿ. ಕಿಶೋರಿ ನನ್ನ ಜೊತೆನೆ ಬಂದ್ಲು. ಇವ್ರು ಆಲ್ರೆಡಿ ಬಂದು ಕುತ್ಕೊಂಡವ್ರು ನೋಡಿ. Guys, ನೋಡಿ ಇಲ್ಲಿ ಇದು ಬಟಕಾಲಿಕ್ ಪ್ರಾನ್ಸ್ ಮಾಡಿದೀವಿ. ದಿಸ್ ಇಸ್ ಫಾರ್ ನಾನ್ ವೆಜಿಟೇರಿಯನ್ಸ್. ಅಂಡ್ ಡನು ಗಾಟ್ ಪನೀರ್ ಚಿಲ್ಲಿ. ಗೈಸ್, ನಂಗೆ ಆಲ್ಮೋಸ್ಟ್ 3 days ಇಂದ ಫ್ರೂಟ್ಸ್ ತಿನ್ಬೇಕು ಅನಿಸ್ತಿತ್ತು. ಸೊ ಸರಳಾಗಿ ಫ್ರೂಟ್ಸ್ ನನಗೆ ಇವಾಗ ಎಲ್ಲರೂ ಸೇರ್ಕೊಂಡು ತಿಂತೀವಿ ಇದನ್ನ. ಗೈಸ್, ಇವಾಗ ಆನ್ ದ ವೇ ಏನಾದ್ರು ಶಾಪಿಂಗ್ ಮಾಡೋಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ನೋಡೋಣ ಎಲ್ಲದಕ್ಕೂ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಅನಿಸ್ತದೆ. ಗೈಸ್, ಇಲ್ಲಿ ಶಾಪಲ್ಲಿ ಏನೇನೋ ಐಟಮ್ಸ್ಗಳಿದೆ. ನಾವು ಒಂದೊಂದಾಗಿ ಚೆಕ್ ಮಾಡಬೇಕು. ಇದು ನೋಡಿ ಮಸಾಜರ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಇದು ಏನೇನೋ ಸ್ಟೋನ್ಸ್ ಎಲ್ಲ ಇದೆಲ್ಲ. ಸೊ ಇದು ಈ ಥರ ಏನೇನೋ ಒಂದೊಂದು ರೀಸನ್ ಇದೆ ಅಂತ ಸ್ಟೋನಿಂದ. ಈ ಥರ ಹೀಲಿಂಗು, ಪ್ರೊಟೆಕ್ಷನ್ ಫ್ರಮ್ ನೆಗೆಟಿವ್ ಎನರ್ಜಿ, ಈ ಥರ ಏನೇನೋ ಸ್ಟೋನ್ ಇದೆ. ಅದೇ ಕೇಳಿದೆ ಏನು ಯೂಸ್ ಇದ್ರದ್ದು ಅಂತ. ಅವಾಗ ಅವ್ರ ಹತ್ರ ಹೇಳಿದ್ರು ಒಂದೊಂದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಪ್ಲೀಸ್ ನಾವಿವಾಗ ಇನ್ನೊಂದು ಶಾಪಿಗೆ ಬಂದ್ವಿ. ನನಗೆ ಇಲ್ಲೊಂದಷ್ಟು ಐಟಮ್ಸ್ ಇಷ್ಟ ಆಯಿತು. ಸೊ ತೊಗೋತೀನಿ. ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ಅವಾಗ ಇದೊಂದು ತೊಗೋತೀನಿ. ಆ್ಯಂಡ್ ಇದು ಚೆನ್ನಾಗಿದೆ ಅನ್ನಿಸ್ತು ನನಗೆ. ಸ್ವಲ್ಪ ಕ್ಯೂಟ್ ಆಗಿದೆ ವೈಟ್. ಯೂಶ್ವಲಿ ನಾನು ವೈಟ್ ಹಾಕಲ್ಲ, ಬಟ್ ಯಾಕೋ ವೈಟ್ ಇಷ್ಟ ಆಗ್ತದೆ. ಅಷ್ಟೊಂದು ತೊಗೋಬೇಕಲ್ಲ. ಇವಾಗ ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನೂ ಏನೇನೋ ಜ್ಯುವೆಲ್ರಿ ಇದೆ, ಅದೆಲ್ಲ ಚೆಕ್ ಮಾಡ್ತಾ ಇದ್ದೀವಿ.
ಆ್ಯಂಡ್ ಇಲ್ಲೂ ಅಷ್ಟೇ ಬಟ್ಟೆ ಶಾಪ್ಗಳಿದೆ. ನಂಗೆ ಇಲ್ಲಿರೋದು ಇಷ್ಟ ಆಯಿತು. ಇಲ್ಲೂ ಒಂದ್ಸಲ ಚೆಕ್ ಮಾಡಬೇಕು. ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅಲ್ಲೂ ಎಲ್ಲ ಇದೆ, ಅಲ್ಲಿ ನೋಡೋಕೆ ಸಿಗುತ್ತೆ ನೋಡಿ. ಫುಲ್ ಐ ಥಿಂಕ್ ಇದು ಸ್ವಲ್ಪ ಬಟ್ಟೆಗೆ ಅಂತಲೇ ಮಾಡಿರೋ ಸ್ಟ್ರೀಟ್ ಅನ್ಸುತ್ತಿದ್ದಲ್ಲ. ಬಾಯ್ ಬೋಲು ಬಾಯ್. ಬಾಯ್ 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 ಬಾಯ್. ಓಕೆ ಓಕೆ ಬಾಯ್ ಬಾಯ್. ಸೊ ಗೈಸ್ ಫೈನಲಿ ರೂಮಿಗೆ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬಿಕಾಸ್ ಟಯರ್ಡ್ ಆಗಿತ್ತು. ನೆನ್ನೆ ಎಲ್ಲ ಸರಿಯಾಗಿ ಎಂಜಾಯ್ ಮಾಡಿದ್ವಿ. ಸೊ ಹಾಗಾಗಿ ಇವಾಗ ನಂದಿಬ್ರು ಫ್ರೆಂಡ್ಸ್ ಆಲ್ರೆಡಿ ಹೋದರು. ಆ್ಯಂಡ್ ರೇಖಾ ಇಲ್ಲಿ ಕೆಳಗಡೆ ಇದ್ದಾಳೆ. ಅವರೆಲ್ಲ ಒಂದು ಕ್ಯಾಬಲ್ಲಿ ಹೋಗ್ತಾರೆ. ರೇಖಾ, ಸ್ನೇಹ. ಸೊ ಇವಾಗ ನಾನು ಮಾತ್ರ ಕ್ಯಾಬ್ ಬುಕ್ ಮಾಡಿದ್ದೀನಿ. ನಾನು ಬರೋಕ್ಕಿನ್ನೂ 25 ಮಿನಿಟ್ಸ್ ಆಗುತ್ತಂತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾಬ್ದೆಲ್ಲ ತುಂಬ ಪ್ರಾಬ್ಲಮ್. ಇಲ್ಲಿ ಓಲಾ ಊಬರ್ ಎಲ್ಲ ಇಲ್ಲ. ಗೋವಾ ಮೈಲ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ. ಸೊ ಅದರಲ್ಲೂ ತುಂಬ ಸಲ ಬುಕ್ ಆಗೋದಕ್ಕೆ ಸಖತ್ ಟೈಮ್ ತೊಗೊಳುತ್ತೆ. ಬಟ್ ಐ ಥಿಂಕ್ ದೇ ಆರ್ ಆಲ್ಸೋ ಟ್ರೈಯಿಂಗ್ ಬೆಸ್ಟ್. ಬಿಕಾಸ್ ಇಲ್ಲಿ ಅಷ್ಟು ಡೆವಲಪ್ ಆಗಿಲ್ಲಲ್ಲ ಗೋವಾ ಅಂದರೆ. ಲೈಕ್ ಹತ್ತತ್ರ ಏರಿಯಾ ಇಲ್ಲ ಬ್ಯಾಂಗ್ಳೂರ್ ಥರ. ಅದು ಏನೇನೋ ಪ್ರಾಬ್ಲಮ್ಸ್ಗಳು. ಅಂದರೆ ಸಖತ್ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಕ್ಯಾಬ್ಗಳದ್ದೆಲ್ಲ ಬಂದಾಗ. ಅಂದರೆ ಲೋಕಲ್ ಅಂತೂ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ದಟ್ ಈಸ್ ದ ಮೋಸ್ಟ್ ಸ್ಯಾಡ್ ಥಿಂಗ್. ಅಟ್ಲೀಸ್ಟ್ ಗೋವಾ ಮೈಲ್ಸ್ ಎಲ್ಲರೂ ಸ್ವಲ್ಪ ರೀಸನೇಬಲ್ ಆಗಿ ಸಿಗುತ್ತೆ. ಹಾಗೆ ಎತ್ಕೊಂಡು ಇವಾಗ ಹೋಗಬೇಕು. ವಾಟ್ ಡಿಡ್ ಯು ಲರ್ನ್ ದ ವರ್ಡ್ ನಂದು? ಐ ಹರ್ಡ್ ಫ್ರಮ್ ಯು. ಸೊಳ್ಳೆ ಸೊಳ್ಳೆ ನಂದು ಏನೇನೋ ವರ್ಡ್ಸ್ ಕಲಿತಾಳೆ. ಬ್ಯಾಗ್ ಏನಿದೆ. ಸೊ ಇದು ಸ್ನೇಹ ಎತ್ಕೊಂಡ್ಬಂದಿರೋದು. ಸಖತ್ ದೊಡ್ಡದಾಗಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಅದು. ನಾನು ಅವಳದು ಒಂದೇ ಸಿಂಪಲ್ ಅವಳದು ಇಷ್ಟೇ ಯಾವಾಗಲೂ. ಫೈನಲಿ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಾಯಿತು. ಆ್ಯಂಡ್ ಸಖತ್ ಹಸುವಾಗ್ತಿತ್ತು. ಮನೆಗೆ ಹೋದ್ಮೇಲೆ ಊಟ ಮಾಡೋಣ ಅಂದ್ಕೊಂಡೆ. ಬಟ್ ಮನೇಲಿ ಏನಿದೆಯೋ ಗೊತ್ತಿಲ್ಲ. ಇಟ್ಸ್ ಆಲ್ರೆಡಿ 1 o'clock ಮಿಡ್ನೈಟ್. ಹಂಗಾಗಿ ಇಲ್ಲೇ ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ತಿನ್ಬಿಟ್ಟು ಮನೆಗೆ ಹೊರಡಬೇಕು. ಆ್ಯಂಡ್ ಇವತ್ತೇನೋ ಗೊತ್ತಿಲ್ಲ ಮಿಡ್ನೈಟ್ ಆಗಿರ್ತೀವಿ ಏನಕ್ಕೋ. ಕ್ಯಾಬ್ಸ್ದು ಪ್ರಾಬ್ಲಮ್ ಆಗಿತ್ತು. ಓಲಾ ವೆಹಿಕಲ್ಸ್ ಇರಲಿಲ್ಲ. ಸ್ವಲ್ಪ ಟೈಮ್ ತೊಗೋಣ ತಿಂದೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು. ನನಗೊಂಥರ ಇರಿಟೇಷನ್ ಆಗ್ತಿತ್ತು. ಬಿಕಾಸ್ ಹಸುವಾದಾಗ ಗೊತ್ತಲ್ಲ ಯಾವ ಥರ ಇರಿಟೇಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ತಿನ್ಬಿಟ್ಟು ಹೊರಡೋಣ.